ಕೇರಳದಲ್ಲಿ ಅದಾನಿಯ ವಿಳಿಂಜಂ ಬಂದರನ್ನ ಉದ್ಘಾಟನೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ. ಹೌದು, ಕೇರಳದ ರಾಜಧಾನಿ ತಿರುವನಂತಪುರಂನಲ್ಲಿ ವಿಳಿಂಜಂ ಅಂತಾರಾಷ್ಟ್ರೀಯ ಬಂದರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಉದ್ಘಾಟನೆ ಮಾಡಿದ್ದಾರೆ. ಅದಾನಿ ಬಂದರುಗಳು ಮತ್ತು ವಿಶೇಷ ಆರ್ಥಿಕ ವಲಯ ಲಿಮಿಟೆಡ್ ವಿಳಿಂಜಂ ಬಂದರನ್ನ ನಿರ್ಮಾಣ ಮಾಡಿದೆ. ಇದಕ್ಕೆ ತಗಲಿರುವಂತಹ ವೆಚ್ಚ 8,867 ಕೋಟಿ ರೂಪಾಯಿಗಳು ಅನ್ನೋದು ತಿಳಿದು ಬಂದಿದೆ. ಇದು ಭಾರತದ ಮೊದಲ ಪ್ರಪ್ರಥಮ ಆಳ ಸಮುದ್ರದ ಕಂಟೈನರ್ ಸಾಗಾಣಿಕೆ ಬಂದರಾಗಿದೆ. ಇದು ಜಾಗತಿಕವಾಗಿ ತಾಂತ್ರಿಕವಾಗಿ ಅತ್ಯಾಧುನಿಕ ಟ್ರಾನ್ಸ್ಮಿಟ್ಮೆಂಟ್ ಬಂದರುಗಳಲ್ಲಿ ಒಂದು. ವಿಳಿಂಜಂ ಬಂದರನ್ನ ಸಾರ್ವಜನಿಕ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಬಂದರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಉದ್ಘಾಟನೆ ಮಾಡಿದ್ದಾರೆ. ಈ ವೇಳೆ ಅದಾನಿ ಸಮೂಹದ ಮುಖ್ಯಸ್ಥ ಗೌತಮ್ ಅದಾನಿ, ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೂಡ ಉಪಸ್ಥಿತರಾಗಿದ್ರು. ಇನ್ನು ಭಾರತದ ಕಿರೀಟಕ್ಕೆ ಈ ಒಂದು ಬಂದರು ಮುಕುಟವಾಗಿದೆ ಅಂತಾನೆ ಹೇಳಬಹುದು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.